ಇವತ್ತು 0.1 ಕಮಿಟ್ಮೆಂಟ್ ಫ್ರಮ್ ಮೈ ಎಂಡ್. ನೆಕ್ಸ್ಟ್ ಲೆವೆಲ್ಗೆ ಅಪ್ ಸ್ಕೇಲ್ ಮಾಡಬೇಕು. ಸಣ್ಣ ಪುಟ್ಟಿಗೆ ನಾವು ಇಶ್ಯೂ ಆದ್ರೆ ತಲೆ ಕೆಡಿಸ್ಕೋಬೇಡಿ. ಇಶ್ಯೂ ಆಗ್ತದೆ, ಯಾರೇನು ಮಾಡೋಕ್ಕಾಗಲ್ಲ. ಇಶ್ಯೂ ಇಸ್ ಕಾಮನ್, ನಡೀತಾ ಇರ್ತೈತೆ. ಬಟ್ ನಾವು ಇಶ್ಯೂ ಸಣ್ಣದೇ ಅಡ್ರೆಸ್ ಮಾಡಿ ನಮ್ಮ ಎನರ್ಜಿ ಅದಕ್ಕೆ ಕೊಟ್ರೆ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ವಿ ಆಲ್ ಆಫ್ ಅಸ್ ಹ್ಯಾವ್ ಟು ಕಮಿಟ್ ನಂಬರ್ 1. ಪಾಲಿಸಿ ಚೇಂಜ್ ಆಗೋದು ಇಂಡಿವಿಜುವಲ್ ಹೋರಾಟ ವರ್ಕೌಟ್ ಆಗಲ್ಲ. ಪಾಲಿಸಿ ಚೇಂಜ್ ಆಗೋದು ಮೊದಲನೇ ಪಾರ್ಟ್, ಅದು ಪ್ರೋಸೆಸ್ ಅಲ್ಲಿ ಐತೆ. ಇಟ್ ವಿಲ್ ಹ್ಯಾಪನ್. ಸೆಕೆಂಡ್ ಪಾರ್ಟ್, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಮ್ಮ ಲೈಫ್ ಸ್ಟೈಲ್, ನಮ್ಮನ್ನ ನಾವು ಟಚ್ ಮಾಡೋ ಮುಂಚೆ ಸಾಲ್ಸ್ ಅಲ್ಲಿ ಯೋಚನೆ ಮಾಡಬೇಕು. ಹೆಂಗ್ ಇದಾಗುತ್ತೆ ಅಂದ್ರೆ, ಆಯುಷ್ ಡಾಕ್ಟರ್ಸ್ ನೋಡೋದಕ್ಕೆ ಹೊರಗಡೆ ಅಬ್ರಾಡ್ ಇಂದ ಕಾರ್ಪೊರೇಟ್ ಇಂದ ಲೈನ್ ಅಲ್ಲಿ ಇಟ್ಕೊಂಡ ಯಾರು ಮುಟ್ಟಕ್ಕೆ ಆಗ್ತಾರಲ್ಲ, ಲೋಕದಲ್ಲಿ ಗೊತ್ತಾಗುತ್ತೆ. ಪ್ರಭುಪಾದ್ರು ಅವ್ರು ಗುರುಗಳಂದ್ರು, ನೀನ್ ಇಂಗ್ಲಿಷ್ ಅದ್ಭುತವಾಗಿದೆ, ಅಬ್ರಾಡ್ ಹೋಗ್ಬಿಟ್ಟು ಪ್ರಚಾರ ಮಾಡೋ ಕ್ರಿಶ್ಚಿಯನ್ ಬಗ್ಗೆ ಇದನ್ನ ಟುಕ್ ಸೀರಿಯಸ್. ಪ್ರಭುಪಾದ್ರು ಓಕೆ ಗುರುಗಳೇ ಅಂದ್ಬಿಟ್ಟು ವಯಸ್ಸಿನ ಅವ್ರಿಗೊಂದು ಏನೋ ಒಂದು ಘಟನೆ ಆಯ್ತಾ, ಬೇಸ್ಡ್ ಆನ್ ದಟ್ ಡಿಸೈಡೆಡ್ ಇಸ್ ಹ್ಯಾವ್ ಟು ಸ್ಪ್ರೆಡ್ ಈ ಮೂವ್ಮೆಂಟ್ ತಗೊಂಡೋಗ್ಬೇಕು ಅಂತ. 70ನೇ ವಯಸ್ಸಲ್ಲಿ ಅವರು ಇಲ್ಲಿಂದ ಅಮೆರಿಕಾಗ್ ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಎಲ್ಲ ಅವರ ವಸ್ತುಗಳು ಮೆಡಿಕಲ್ ಶಾಪ್ ಎಲ್ಲ ಮಾರ್ಬಿಟ್ಟು ದುಡ್ಡು ತಗೊಂಡು ಈ ಟ್ರಾವೆಲಿಂಗ್ ಪ್ರೊಸೆಸ್ ಶಿಪ್ ಅಲ್ಲಿ 3 ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅವಾಗ ಅಲ್ಲಿದ್ದಂತ ಡಾಕ್ಟರ್ ಅಂದ್ರು, ವಾಪಸ್ ಹೋಗ್ಬಿಡಪ್ಪ, ನೀನ್ ಏನಾರು ಇಲ್ಲಿ ಬಂದ್ರೆ ನೀವು ನೋಡ್ಬೋದಂತ. ಬಟ್ ಈ ಸೆಡ್ ಐ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಮೈ ಗಾಡ್. ಐ ಆಮ್ ಗೋಯಿಂಗ್ ಟು ಡೂ ವಾಟ್ ಫಾರ್ ಐ ಆಮ್ ಹಿಯರ್ ಅಂದ್ಬಿಟ್ಟು ಈ ಕೇಮ್ ಟು ಅಮೆರಿಕಾ. ಬಂದಾಗ ಒಬ್ರು ಪರಿಚಯ ಇಲ್ಲ, ಒಂದು ಪಾರ್ಕಲ್ಲಿ ಕೂತ್ಕೊಂಡು ಹರೇ ರಾಮ್ ಹರೇ ಕೃಷ್ಣ ಅಂತ ಜಪ ಮಾಡ್ತಾ ಇದ್ರು. 1 ದಿನ ಆಯ್ತು, 2 ದಿನ, 1 ವಾರ ಆಯ್ತು, ಯಾರು ನೋಡಲ್ಲ. ಲುಕ್ ಇಲ್ಲ, ಇಂಡಿಯನ್ ಬೇರೆ ಸ್ಕಿನ್, ನಮ್ದು ಇಂಡಿಯನ್ ಸ್ಕಿನ್. ಹೀಗೆ ಓದ್ತಿದ್ದು ಒಬ್ರು ಯಾರು ಬಂದ್ರು, ವಾಟ್ ಈಸ್ ದಿಸ್ ಅಂದ್ರು. ಪ್ಲೀಸ್ ಕನ್ಸಿಡರ್ ಅವರ್ ಪೇಷನ್ಸ್ ಅಂಡ್ ಪರ್ಸೂರೆನ್ಸ್. ಪೇಷನ್ಸ್ ಈಸಿಯಾಗಿ ಆಗಲ್ಲ, ಪೇಷನ್ಸ್ ಅಂಡ್ ಪರ್ಸೂರೆನ್ಸ್. ಅವ್ರು ಕೂತ್ಕೊಂಡ್ರು, ಈ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ಕೃಷ್ಣ. ಆ ವ್ಯಕ್ತಿ ಒಟ್ಟು ತನ್ನ ವೈಫ್ಗೆ ಏನೋ ಸಮಥಿಂಗ್ ಇಸ್ ದೇರ್ ಅಂತ ನೆಕ್ಸ್ಟ್ ಅವ್ರ ವೈಫ್ ಬಂದ್ರು. ಹಂಗಂಗೆ ಅದು ಜನ ಸೇರ್ತಾ ಹೋದ್ರು. ಜನ ಸೇರ್ತಾವ್ರೆ ಆದ್ರೆ ಮೂವ್ಮೆಂಟ್ ಆಗ್ತಿಲ್ಲ, ಜನ ಸೇರ್ತಾವ್ರೆ ಆದ್ರೆ ಮೂವ್ಮೆಂಟ್ ಆಗ್ತಾ ಇಲ್ಲ. ಏನ್ ಮಾಡೋದು? ಏಜ್ ಆಗ್ತಾ ಇದೆ, ಹೆಲ್ತ್ ಇಶ್ಯೂ ತುಂಬಾ ಇದೆ. ಥಾಟ್ ಇಡೀ ಅಮೆರಿಕಾಗ ಹೋಗೋ ಪ್ರಾಬ್ಲಮ್ ಇದ್ದಿದ್ದು ಯಾರು ಗೊತ್ತಾ? ಇಪ್ಪಿ ಗೊತ್ತಲ್ಲ, ಡ್ರಗ್ಸ್ ಮತ್ತೆ ಸೆಕ್ಸ್ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಮೆರಿಕ. ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಇವ್ರಂದ್ರು ದಿಸ್ ಇಸ್ ಮೈ ಕ್ರೌಡ್, ರಿಜೆಕ್ಟೆಡ್ ಕ್ರೌಡ್. ಆ ಇಪ್ಪನ್ನ ಕೂಗಿದ್ರು, ಏನ್ ನಿಮ್ ಕಿಕ್ ಸಿಕ್ತಿದ್ರೆ ಅದಕ್ಕಿಂತ ಹೆಚ್ಚು ಕಿಕ್ ಬೇಕಾದ ಮೋರ್ ಅಂತಂದ್ರು. ಕಮ್ ಅಂತಂದ್ರು, ಏನೋ ಡ್ರಗ್ಸ್ಗೆ ಹೆಚ್ಚಿಗೆ ಕೊಡ್ತಾರೆ ಅಂತ. ಬನ್ನಿ ಅಂದಾಗ ಕ್ರಿಶ್ಚಿಯನ್ ಬಗ್ಗೆ ಹೇಳಿ ಅದನ್ನ ಗ್ಲೋರಿಫೈ ಮಾಡಿ, ಪವರ್ನ ಕಂಪ್ಲೀಟ್ ಭಾಗವತ ಭಗವದ್ಗೀತೆ ಹೇಳಿ ಅವ್ರನ್ನ ರಿಫಾರ್ಮ್ ಮಾಡಿ ಒಂದು ದೊಡ್ಡ ಟೀಮ್ ನ ಕ್ರಿಯೇಟ್ ಮಾಡಿ, ಆ ಟೀಮು 108 ಕಂಟ್ರಿಲಿ ಅವ್ರ ಜೀವಿತ ಅವಧಿಯಲ್ಲಿ 5-6 ಸಲ ನೋಡೋದು ಆಲ್ ಓವರ್ ದಿ ವರ್ಲ್ಡ್ ಹೋಗಿ ಅವ್ರ ಸಾಯ ಮುಂಚೆ 108 ದೇವಸ್ಥಾನನ ಕಟ್ಬಿಟ್ಟು ಈ ಪಾಸ್ಟ್ ಅವರು. ದಟ್ ಈಸ್ ದಿ ಪವರ್ ಆಫ್ ಪೇಷನ್ಸ್, ಪರ್ಸೂರೆನ್ಸ್ ಅಂಡ್ ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಕೊಡೋದ್ರೆ ಆಗುತ್ತೆ. ನಾವೇನ್ ಮಾಡ್ತೀವಿ, ಒಂದು ಕಾನ್ಫರೆನ್ಸ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಏನು. ಬಟ್ ನಾವೇನ್ ಮಾಡ್ತಾ ಇದ್ದೀವಿ, ಒಬ್ರು ಒಂದು ರೆವಲ್ಯೂಷನ್ ಮಾಡಿದ್ರು ಗಾಂಧೀಜಿ, ಒಬ್ರು ಒಂದು ರೆವಲ್ಯೂಷನ್ ಮಾಡಿದ್ರು ಪ್ರಭುಪಾದರು. ಅದನ್ನ ನಾವೆಲ್ಲರೂ ಸೇರ್ಕೊಂಡ್ರೆ ಟೀಮ್ ಆಗುತ್ತೋ ಇಲ್ವೋ? ನೌ ವಿ ಆರ್ ಗೋಯಿಂಗ್ ಟು ಡೂ ವೆರಿ ಬಿಗ್ ರೆವಲ್ಯೂಷನ್. ದೊಡ್ಡ ರೆವಲ್ಯೂಷನ್ ಅಲ್ಲಿ ನಾವು ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ. ದಯಮಾಡಿ ಹೇಳ್ತಾ ಇದ್ದೀವಿ, ನಮ್ ಜೊತೆ ಕೋಆಪರೇಟ್ ಮಾಡಿ. ನಾನು ಎಲ್ಲರಿಗೂ ಲೆಟರ್ ಮಾಡಿ ಕಳಿಸಿ, ನಾವು ನಿಮ್ಗೆ ಎಲ್ರಿಗೂ ಆಮೇಲೆ ಬರುತ್ತೆ. ಬಂದಾಗ ಫಸ್ಟ್ ಪ್ರಯಾರಿಟಿ ನಾನು ಯಾರು ಕೊಡ್ತಾ ಇದ್ದೀನಿ, ಯಾವ ವೇದಿಕೆಯಲ್ಲಿ ಯಾರು ಕೊಡ್ತಾ ಇರೋದು ನಾನು ಹೆಸರು ಹೇಳ್ತಿಲ್ಲ, ಯಾಕಂದ್ರೆ ನಾನು ಆಯುಷ್ ಯಾರು ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಯ್ತು. ದಯಮಾಡಿ ಎನ್ಕೇಜ್ ಮಾಡ್ಕೊಳ್ಳಿ. ಬಿಕಾಸ್ ಕಷ್ಟದ ಟೈಮಲ್ಲಿ ನಿಂತವ್ರು ನೀವು. ಕಷ್ಟದ ಟೈಮಲ್ಲಿ ನಿಂತಿರೋದ್ರಿಂದ ನಿಮ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಬಂದಾಗ ಗ್ರ್ಯಾಪ್ ಮಾಡಿ, ಲಾಜಿಕಲ್ ಮೈಂಡ್ ತುಂಬಾ ಥಿಂಕ್ ಮಾಡೋರೆ, ಕ್ರಿಯೇಟಿವ್ ಮೈಂಡ್ ಆಕ್ಟಿವೇಟ್ ಮಾಡೋಣ, ಇಂಪಾಸಿಬಲ್ ಪಾಸಿಬಲ್ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಹೋಗೋಣ. ಕರ್ನಾಟಕದಿಂದ ರೆವಲ್ಯೂಷನ್ ಹೆಂಗಾಗಬೇಕು ಅಂದ್ರೆ ಆಯುಷ್ ನೆಕ್ಸ್ಟ್ ಹೋಗ್ಬೇಕು. ಬಿಕಾಸ್ ಮೊನಪೊಲಿ ಮಾಡೋ ತಾಕತ್ತು ನಮ್ಗೆನೆ, ಎಂಟೈರ್ ವರ್ಲ್ಡ್ ಅಲ್ಲಿ ಇರೋದು ನಮ್ಮಲ್ಲೇನೆ ಇರೋದು ತಾಕತ್ತು. ಹೆಸರು ಮಾಡಲ್ವಾ? ಕನ್ಫರ್ಮ್, ಕಮಿಟೆಡ್. ಉಪಾಧ್ಯಕ್ಷರು ಮತ್ತು ಮ್ಯಾನೇಜ್ಮೆಂಟ್ ಗುರು ಅಂತ ಕರೆಸಿಕೊಳ್ಳುವಂತ ಬಹಳಷ್ಟು ಕಾರ್ಪೊರೇಟ್ ಬೋರ್ಡ್ಗಳಿಗೆ
ಮಂತ್ರಿಗಳ ನೌಕರದಾರರಿಗೆ ತರಬೇತಿಯನ್ನು ಕೊಡುವಂತವರು, ಇನ್ಸ್ಪಿರೇಷನಲ್ ಟಾಕ್ ಕೊಡುವಂತವರು, ಅವ್ರ ಮ್ಯಾನೇಜ್ಮೆಂಟ್ ಗುರು ಅಂತೇಳಿ ಬಿರುದನ್ನ ಪಡೆದಂತವರು ಶ್ರೀ ಹರೀಶ್ ಆರ್. ಈಗ ಆಯುಷ್ ಟಿವಿಯ ಜೊತೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಕಾನೂನು ಸಲಹೆಗಾರರಾಗಿ, ವಿಶೇಷವಾಗಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಸಹಿತ ಅವರು ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಾರ್ಪೊರೇಟ್ ಬಾಡಿಗಳಿಗೆ ತರಬೇತುದಾರರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಬಹಳ ಸರಳ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನ ನಡೆಸತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಅಂತ ಶ್ರೀ ಆರ್ ಹರೀಶ್ ಅವರು ಇವತ್ತು ನಮ್ಮ ಜಿಲ್ಲೆಗೆ ಬಂದು ಅವ್ರು ಏನು ಬರ್ಬೇಕಾಗಿರ್ಲಿಲ್ಲ. ಬೆಂಗಳೂರಲ್ಲಿ ಇರುವವರಿಗೆ ಬೆಂಗಳೂರಿನೇ ಸ್ವರ್ಗ, ಇಲ್ಲ ಬೆಂಗಳೂರಿನೇ ಎಲ್ಲ. ಆಯುಷ್ ಟಿವಿಯವರು ಬಾಗಲಕೋಟೆಯವರಿಗೆ ಅವರ ಉಪಾಧ್ಯಕ್ಷರು ಬರ್ಬೇಕಾದಂತ ಪ್ರಮೇಯನೇ ಇಲ್ಲ. ಅವರು ಈ ಒಂದು ಬಾಗಲಕೋಟೆ ಬರ್ಬೇಕಾದ್ರ ನಮ್ಮ ಜಿಲ್ಲೆ ಮೇಲೆ ಅಥವಾ ನಮ್ಮ ಆಯುಷ್ ವೈದ್ಯರ ಮೇಲೆ, AFI ಸದಸ್ಯರ ಮೇಲೆ ಇರ್ತಕ್ಕಂಥ ವಿಶೇಷವಾದಂತ ಪ್ರೀತಿಯ ವ್ಯಕ್ತ ಮಾಡ್ಲಿಕ್ಕೆ, ಅದು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಆದ್ಮೇಲೆ ಆ ಒಂದು ಪ್ರೀತಿಯನ್ನ, ಸಂತೋಷ ವ್ಯಕ್ತ ಮಾಡ್ಲಿಕ್ಕೆ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಏನು ಗ್ರ್ಯಾಂಡ್ ಕ್ಯಾಸಲ್ ಏರಿಯಾ ಇದೆ, ಅಲ್ಲಿ ದಿನದ ಬಾಡಿಗೆನೆ ದಿವಸಕ್ಕೆ 25 ಲಕ್ಷ 30 ಲಕ್ಷ ರೂಪಾಯಿ ದಿನದ ಬಾಡಿಗೆ. ಯಾಕಂದ್ರೆ ಸುಮಾರು 8-10 ಎಕರೆ ನಾವು ಎಕ್ವೈರ್ ಮಾಡ್ಕೊಂಡಿದ್ದೀವಿ. ಪ್ರತಿ ದಿವಸ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ಅಲ್ಲಿ ಪವರ್ ಸಪ್ಲೈ ಕೇಬಿಂದ ಇಲ್ಲ, ಜನರೇಟರ್ ಮೇಲೆ ನಾವು ಪವರ್ ಸಪ್ಲೈ ಎಲ್ಲ, AC ಆಗಲಿ, ಎಲ್ಲ ಲೈಟಿಂಗ್ ಆಗಲಿ, ಯಾವುದೇ ಮೈಕ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಲಿ, everything was depending on the generation of people. Power generation was through generation. ಜನರೇಟರ್ ಬಾಡಿಗೆಗೆ ನಮಗೆ 13-14 ಲಕ್ಷ ರೂಪಾಯಿ, ಆಮೇಲೆ 6-7 ಲಕ್ಷ ರೂಪಾಯಿ ಅದಕ್ಕೆ ಡೀಸೆಲ್, ಆಮೇಲೆ ಇನ್ನಿತರ ವ್ಯವಸ್ಥೆ ಅದೆಲ್ಲ ತಾವು ಕಂಡಿದ್ದೀರಿ. ಊಟದ್ದು ಇರ್ಬೋದು, ಆಸನ ವ್ಯವಸ್ಥೆ ಇರ್ಬೋದು, ಹವಾ ನಿಯಂತ್ರಿತ ರೂಮ್ ನಲ್ಲಿ ನಡೀತಕ್ಕಂಥ ಸಭೆ ಸಮಾರಂಭಗಳು ಇರ್ಬೋದು, ಆಮೇಲೆ ನಮ್ಗೆಲ್ಲರಿಗೂ ರಿಜಿಸ್ಟ್ರೇಷನ್ ಕಿಟ್ ಕೊಡುವಂತದ್ದು ಇರ್ಬೋದು, ಎಲ್ಲವೂ ಸಹಿತ ಒಬ್ಬನೇ ಒಬ್ಬ ವ್ಯಕ್ತಿ. ಆದ್ರೆ ಇವತ್ತು ಒಂದು ನಾ ಹೇಳಬಲ್ಲೆ, ಆಯುಷ್ ಟಿವಿಯರ ಒಂದು ನೇತೃತ್ವದಲ್ಲಿ ನಡೆದಂತ ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಏನಿದೆ, ಇದರಿಂದ ರಾಜ್ಯದಲ್ಲಿ ಎಲ್ಲ ಆಯುಷ್ ವೈದ್ಯರಲ್ಲಿ ಒಂದು ಒಳ್ಳೆಯ ಸಂಚಲನ ಮೂಡಿದೆ. ಸರ್ಕಾರದ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಚಲನ ಮೂಡಿದೆ. ಆಯುಷ್ ಅನ್ನುವಂತ ವೈದ್ಯರು ಈ ನಮ್ಮ ನಾಡಿನಲ್ಲಿ ಇದ್ದಾರೆ. ಅವ್ರಿಗೂ ಅವರದೇ ಆದಂತ ಶಕ್ತಿ ಇದೆ, ಅವ್ರಿಗೂ ಅವರದೇ ಆದಂತ ತೊಂದರೆಗಳಿದಾವೆ ಅನ್ನುವಂಥದ್ದು ಮನವರಿಕೆಯನ್ನ ಈ ಒಂದು ಆಯುಷ್ ಟಿವಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ಅವತ್ತು ಆರೋಗ್ಯ ಮಂತ್ರಿಗಳ ಒಂದು ಸಮಕ್ಷಮದಲ್ಲಿ ಶ್ರೀ ಹರೀಶ್ ಅವರು ಏನು ಭಾಷಣ ಮಾಡಿದ್ರು, ಅದು ನಾವು ಏನು ಪ್ರತಿಪಾದನೆ ಮಾಡಾಕ ಹೊರಟಿದ್ವಲ್ಲ, ಅದು 100 ಪಟ್ಟು ಹೆಚ್ಚಿನ ಪ್ರತಿಪಾದನೆ ಹರೀಶ್ ಅವರು ಬಹಳಷ್ಟು ಮನದಟ್ಟಾಗಿ ಆಳವಾಗಿ ಆರೋಗ್ಯ ಮಂತ್ರಿಗಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಹರೀಶ್ ಅವರು ನಮ್ಮ ಪರವಾಗಿ ಅವರು ಪ್ರತಿಪಾದನೆ ಮಾಡಿದ್ರು. ಅದಕ್ಕೆ ನಾವು ಬಹಳ ಅವರಿಗೆ ನಾವು ಚಿರುಣಿಯಾಗಿ ಇರುವಂತ ಒಂದು ವಿಷಯ. ಇವತ್ತು ಆಯುಷ್ ಟಿವಿಯವರ ನೇತೃತ್ವದಲ್ಲಿ, ವಿಶೇಷವಾಗಿ ಶ್ರೀ ಹರೀಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಸೇರಿಕೊಂಡು ಆರೋಗ್ಯ ಮಂತ್ರಿಗಳಿಗೆ ಏನು ಮನವರಿಕೆ ಮಾಡಿಕೊಡಬೇಕು ಅದನ್ನ ಪೋಸ್ಟ್ ಕಾನ್ಫರೆನ್ಸ್ ಮನವರಿಕೆ ಮಾಡಿಕೊಡುವಂತದ್ದು ಪ್ರಯತ್ನ ಮಾಡಿದ್ದೇವೆ. ಇವತ್ತು ಎಲ್ಲ ಪೇಪರ್ಸ್ಗಳು ಏನ್ ನಮ್ದು NCRCM ಇದೆ,
ಗೆಜೆಟ್ ನೋಟಿಫಿಕೇಶನ್ ಇದೆ, ಏನಿದೆ, AUP ಕಾಪು ಬೋರ್ಡ್ ನಲ್ಲಿ ನಮ್ಮ ಶೆಡ್ಯೂಲ್ ಏನಿದೆ, BAMS ಸಿಲೆಬಸ್ ಏನಿದೆ, ಇಂಟಿಗ್ರೇಟೆಡ್ ಯಾಕೆ ಆಗ್ಬೇಕು, ಯಾವ ಹಂತದಲ್ಲಿ ಆಗುದು, ಎಷ್ಟರ ಮಟ್ಟಿಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂತ ದೃಷ್ಟಿಯಿಂದ ನಾವು ಎಲ್ಲನೂ ಪೇಪರ್ಸ್ ತಯಾರು ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಡ್ರಾಫ್ಟಿಂಗ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡುವಂತದ್ದು ಥ್ರೂ ಆಯುಷ್ ಕಮಿಷನರ್. ಈಗ ನಾವು ಸರ್ಕಾರ ಮಟ್ಟದಲ್ಲಿ ಕನ್ವಿನ್ಸ್ ಮಾಡತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ the BAMS course itself is an integrated course. The syllabus itself is an integrated syllabus. As the NCSM law says, ಅಥವಾ ಸುಪ್ರೀಂ ಕೋರ್ಟ್ ಕಾಲಕ್ಕೆ ಕೊಟ್ಟಂತ ವರ್ಡಿಕ್ಟ್ ಪ್ರಕಾರ, as per the teaching and training of the graduate, so and modern advances in the field of science or medical science ಅನ್ನುವಂಥದ್ದು ರಿಲೇಟ್ ಮಾಡ್ತಾರೆ. The modern advances are Ayurveda advances. Ayurveda ಭಾಗ modern advances. It is not allopathy or any other science. Modern advances are in coalition with Ayurveda base. ಇದರಿಂದ ಅದು ಮುಂದುವರೆದ ಭಾಗ. ಅದಕ್ಕೆ ನಾವು ಮಾಡರ್ನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಕ್ಕೆ ಅಲೋಪತಿ ಬೇರೆ, ಜಸ್ಟ್ ಫಾರ್ ಯುವರ್ ನಾಲೆಜ್ ಅಂತ ಅಲೋಪತಿ ಮೆಡಿಸಿನ್ ಬೇರೆ, ಮಾಡರ್ನ್ ಮೆಡಿಸಿನ್ ಬೇರೆ. ಅದನ್ನ ನಾವು ಸರ್ಕಾರ ಮಟ್ಟದೊಳಗೆ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಬೇಕು. ಮಾಡರ್ನ್ ಮೆಡಿಸಿನ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ಎನಿ ಸಿಸ್ಟಮ್ಸ್. It is advances in the medical science, whether it is Ayurveda, homeopathy, Siddha, Unani or allopathy. It is a modern advances. So modern advances, as and when it is taught to the student of the BAMS graduate or any IAS graduate, he is entitled to practice. That is our contention with the state government. That is what we are convincing. That is what NCSM, that is what gadget of central government says. Modern advances is great. Modern advances science ಇದಕ್ಕೆ ಈಗ ಸ್ಟೆಥೋಸ್ಕೋಪ್ ಅಲೋಪತಿ ಬ್ರ್ಯಾಂಡ್ ಇದೆ. ಸ್ಟೆಥೋಸ್ಕೋಪ್ ಇಸ್ ಮೆಡಿಕಲ್ ಇಂಜಿನಿಯರಿಂಗ್ ಪ್ರಾಡಕ್ಟ್. ಇಟ್ ಇಸ್ ಮೆಡಿಕಲ್ ಇಂಜಿನಿಯರಿಂಗ್, ಇಟ್ ಇಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್. ಈಗ ಇಮೇಜಿಂಗ್, ಈಗ ಅಲ್ಟ್ರಾಸೌಂಡ್, MRI, ಇಟ್ ಇಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್. ಇಟ್ ಇಸ್ ನಾಟ್ ಅಲೋಪತಿ ಆರ್ ಆಯುರ್ವೇದ ಆರ್ ಹೋಮಿಯೋಪತಿ. It is modern advances in the field of science, medical science, that anybody can adopt. When it comes to treating the patient, there it comes to medicine part. Medicine part ನೊಳಗ ಆಯುರ್ವೇದ ಮೆಡಿಸಿನ್ ಬೇರೆ, ಅಲೋಪತಿ ಮೆಡಿಸಿನ್ ಬೇರೆ, ಹೋಮಿಯೋಪತಿ ಮೆಡಿಸಿನ್ ಬೇರೆ ಇಲ್ಲ. ಆ ಹೊತ್ತಿನೊಳಗ ಪ್ರೈಮರಿ ಹೆಲ್ತ್ ಕೇರ್ ನಲ್ಲಿ ಆಯುಷ್ ವೈದ್ಯರು ಗ್ರಾಮೀಣ ಭಾಗದಲ್ಲಿ ಮತ್ತು ಅರ್ಬನ್ ಸ್ಲಮ್ಸ್ ನಲ್ಲಿ ಇನ್ನಿತರ ಹಿಂದುಳಿದ ಜಾಗೆಯಲ್ಲಿ ನಮ್ಮ ಪ್ರಾಕ್ಟೀಸ್ ಮಾಡುವಂತದ್ದು ಇರುವುದರಿಂದ ಪ್ರಾಥಮಿಕ ಹಂತದ ಸಂದರ್ಭದಲ್ಲಿ ಕೆಲವೊಂದು ಔಷಧಿಗಳನ್ನ ಅವ್ರು ಬೇಸ್ಡ್ ಆನ್ ದ ಟೀಚಿಂಗ್ ಅಂಡ್ ಟ್ರೈನಿಂಗ್ ಕೋರ್ಸ್ ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಪರವಾನಗಿ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಬೇಡಿಕೆ ಇದೆ. ಅದಕ್ಕೆ ಕೊಡಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದರೊಳಗೆ 65 ಮೆಡಿಸಿನ್ಸ್ ಕೌಂಟರ್ ಸೇಲ್ಸ್ ಮೇಲೆ ಇದಾವೆ. ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ಎನಿಬಡಿ ಕ್ಯಾನ್ ಗೋ ಅಂಡ್ ಪರ್ಚೇಸ್ 65 ಡ್ರಗ್ಸ್. ಅವನೇ ನಾವು ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ನಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಮ್ ಕೆಲಸ. ನಮಗೇನಪ್ಪಾ, ಜ್ವರ ಬಂದಾಗ ಇಮ್ಯುನಿಟಿ ಜ್ವರ ಕಡಿಮೆ, ಮೈಕೈ ನೋವು ಇಮ್ಯುನಿಟಿ ಮೈಕೈ ನೋವು ಕಡಿಮೆ, ವಾಂತಿ ಭೇದ ಆಗ್ತದೆ ವಾಂತಿ ಭೇದಿ ಕಡಿಮೆ ಆಗುತ್ತೆ. ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ಇಷ್ಟೇ ಇರ್ತದೆ. ಅದನ್ನ ನಾವು ಸರ್ಕಾರ ಮಟ್ಟದ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಹರೀಶ್ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಾನು 45 ವರ್ಷದಿಂದ ಮುಧೋಳ ನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಈ 45 ವರ್ಷದೊಳಗೆ ಒಬ್ಬಿಬ್ರು MBBS ದವರು ಜನರಲ್ ಪ್ರಾಕ್ಟೀಸ್ ಬಂದದ್ದು ಬಿಟ್ರೆ ಯಾರು ಜನರಲ್ ಪ್ರಾಕ್ಟೀಸ್ಗೆ ಮುಧೋಳದಾಗ MBBS ಅವರು ಎಲ್ಲರೂ PG ಮಾಡ್ಕೊಂಡು, MD ಮಾಡ್ಕೊಂಡು, ಸರ್ಜರಿ ಮಾಡ್ಕೊಂಡು, OBC ಮಾಡ್ಕೊಂಡು, ಆರ್ಥೋಪೆಡಿಕ್ ಮಾಡ್ಕೊಂಡು ಎಲ್ಲಾ ಸ್ಪೆಷಲಿಸ್ಟ್ಗಳು ಬಂದಿದ್ದಾರೆ. ಜನರಲ್ ಪ್ರಾಕ್ಟೀಸ್ MBBS ಅವರು ಯಾರು ಇವತ್ತು 1,00,000 ಮೇಲೆ 1,00,000-1,50,000 ಪಾಪ್ಯುಲೇಷನ್ ಇರ್ತಕ್ಕಂಥ ನಗರದಲ್ಲಿ ಇವತ್ತು ಸಾದಾ ಒಂದು ನೆಗಡಿ ಕೆಮ್ಮಿಗೆ ಅಥವಾ ಎಲ್ಲೋ ಒಂದು ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಂಡು ಬರ್ತಾನ ಡ್ರೆಸ್ಸಿಂಗ್ ಮಾಡಿ ಪಟ್ಟಿ ಕಟ್ಟೋದು ಟೆಟಾನಸ್ ಟಾಪ್ ಕಟ್ಟೋದ್ರೆ ಅವ್ನು 200 ರೂಪಾಯಿ ಚೀಟಿ ಮಾಡಿ ಕೊಟ್ಟು MD ಆದ ಮಂದಿ ಯಾಕೆ ಕೊಡ್ಬೇಕು?
10-20 ರೂಪಾಯಿದೊಳಗೆ ಕೆಲಸ ಆಗುವಂತದ್ದು 50 ರೂಪಾಯಿ ಕೆಲಸ ಆಗುವಂತ ಒಬ್ಬ ವ್ಯಕ್ತಿ ಒಬ್ಬ 200 ರೂಪಾಯಿ ಕನ್ಸಲ್ಟೇಷನ್ ಫೀ ಕೊಟ್ಟು ಎಂಟಿ ಹಾಕ್ಬೋದು. ಸೊ ಅದಕ್ಕೆ ಜನರಲ್ ಪ್ರಾಕ್ಟೀಷನರ್, ಫ್ಯಾಮಿಲಿ ಪ್ರಾಕ್ಟೀಸ್ ಅಥವಾ ಫ್ಯಾಮಿಲಿ ಫಿಸಿಷಿಯನ್ ಅನ್ನುವಂಥದ್ದು ಇಟ್ ಇಸ್ ಮೋರ್ ರಿಲೆವೆಂಟ್ ದನ್ ಪ್ರೀವಿಯಸ್ ಡೇಸ್ ಬಿಕಾಸ್ ಎವ್ರಿವನ್ ಇಸ್ ಗೋಯಿಂಗ್ ಸ್ಪೆಷಲೈಸ್ಡ್ ಕೋರ್ಸ್ ಆರ್ ಅ ಸೂಪರ್ ಸ್ಪೆಷಾಲಿಟಿ ಹೂ ಇಸ್ ಟು ಕ್ಯಾಟರ್ ದ ನೀಡ್ಸ್ ಆಫ್ ದಿ ಬೇಸಿಕ್ ನೀಡ್ಸ್ ಆಫ್ ದಿ ಪೀಪಲ್ ಹೂ ನೀಡ್ ಬೇಸಿಕ್ ಕೇರ್. ಅದನ್ನ ಯಾರು ಮಾಡೋರು? ಯಾಕಂದ್ರೆ ಇವತ್ತು ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ದೇಶದಲ್ಲಿ 80% ಹೆಲ್ತ್ ಕೇರ್ ಫೆಸಿಲಿಟೀಸ್ ಗಿವನ್ ಬೈ ದ ಪ್ರೈವೇಟ್ ಸೆಕ್ಟರ್, ಓನ್ಲಿ 20% ಈಸ್ ಗಿವನ್ ಬೈ ದಿ ಗೌರ್ಮೆಂಟ್ ಆಲ್ ಓವರ್ ಇಂಡಿಯಾ. 20% ಅಟ್ಟ ಸರ್ಕಾರದ ಆಸ್ಪತ್ರೆಗಳ ಮುಖಾಂತರ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ನೀಡುತ್ತಿದೆ, ವ್ಯವಸ್ಥೆ ಇದೆ. 80% ಈಸ್ ಗಿವನ್ ಬೈ ದಿ ಪ್ರೈವೇಟ್ ಸೆಕ್ಟರ್. ಆ 80% ಒಳಗೆ ಅಟ್ಲೀಸ್ಟ್ ನಾವು 10% ಅರಿವಿಲ್ಲ, 10-15% ಅರಿವಿಲ್ಲ ಪ್ರೈಮರಿ ಹೆಲ್ತ್ ಕೇರ್ ಒಳಗೆ. ಮತ್ತೆ ಈ ಪ್ರೈಮರಿ ಹೆಲ್ತ್ ಕೇರ್ ಇವತ್ತು ನಮ್ಮ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿದೆ, ಮೆಡಿಸಿನ್ ಕಾಸ್ಟ್ ಹೆಚ್ಚಾಗಿದೆ. ಇಂಥ ಹೊತ್ತಿನೊಳಗ ಈ ಪ್ರೈಮರಿ ಹೆಲ್ತ್ ಕೇರ್ ತುಟ್ಟಿ ಆದ್ರೆ ಆ ಮನುಷ್ಯ ಎಲ್ಲಿ ಹೋಗ್ಬೇಕು ನಾವು? ಇವತ್ತೊಂದು ಊರಾಗ ಊರಿಂದ ಬರಕ ಮೊನ್ನೆ ನೀವು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ವೆ ಮಾಡಿಸಿ ತಮ್ಗೆ ಹೇಳಿದೆ ನಾನು. ಕೆಲವೊಂದು ಹಳ್ಳಿಯಲ್ಲಿ 5-6 ಹಳ್ಳಿಯೊಳಗೆ ಡಾಕ್ಟರ್ಸ್ ಇಲ್ಲ, ಓನ್ಲಿ ವ್ಯಾಕ್ಸ್. ಈ ನಮ್ಮನು ವ್ಯಾಕ್ಸ್ ಒಳಗೆ ಹಿಡಿದಾರ, ನಾವು ವ್ಯಾಕ್ಸ್ ಅಂತ ತಿಳ್ಕೊಳ್ರಿ. ಅಲ್ಲಿ ವ್ಯಾಕ್ಸು ಇಲ್ಲ 5-6 ಹಳ್ಳಿ ಒಳಗೆ. ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕು? ಒಂದೊಂದು ಜಂಗಲ್ನ್ಯಾಗ ಒಬ್ಬೊಬ್ಬ ಚೆಂಡ ಆದವನ್ನ ಜೋಳಿಗೆ ಕಟ್ಟಿ ಹೊತ್ಕೊಂಡು 20-30 ಕಿಲೋಮೀಟರ್ ಹೋಗಿ ರಸ್ತೆ ಕಾಣಬೇಕು. ಖಾನಾಪುರ ತಾಲೂಕಿನಲ್ಲಿ ಜೋಯಿಡಾ, ಖಾನಾಪುರ, ಜಾಂಬೂಟಿ, ಆ ಎಲ್ಲ ಫಾರೆಸ್ಟ್ ಅವೆಲ್ಲ ಎಲ್ಲಿ ಹೋಗ್ಬೇಕು? ಇದನ್ನೆಲ್ಲ ನಾವು ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡ್ಬೇಕು. ನಮ್ಗೆ ಒಳ್ಳೆಯ ಒಂದು ವೇದಿಕೆ ಇದೆ. ಆ ವೇದಿಕೆ ಆಯುಷ್ ನಮ್ಮ ಜೊತೆಲಿ ಇದ್ದಾರೆ. ನಾವು ಕಾಲಕ್ಕೆ ಅವ್ರು ಕೊಟ್ಟಂತ ಕರೆಗೆ ಅವ್ರ ಜೊತೆಲಿ ನಾವ್ ಇದ್ದಿದ್ದಾರೆ. ಇನ್ನು ಮುಂದಿನ ಸಲ ಏನಾದ್ರು ಕಾನ್ಫರೆನ್ಸ್ ಮಾಡೋದಾದ್ರೆ ನಾ ಹೇಳಂಗಿಲ್ಲ, 10,000 ಜನ ಸೇರಿಸ್ತಾರೆ. ನೀವೆಲ್ಲರೂ ಸೇರಿಸಿ ಅವ್ರಿಗೆ ಹೇಳ್ಬೇಕು. ನೀವ ವಾಲಂಟಿಯರ್ ಆಗಿ ಎಲ್ಲ ಇಡೀ ರಾಜ್ಯದ ತುಂಬಾ ಜನ ನೀವು ಕಾನ್ಫರೆನ್ಸ್ ಮಾಡಿ ನಾನು ಪ್ರತಿಯೊಬ್ಬರು ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೇಕು. ನೀವೇನು ಮಾಡ್ಬೇಡ್ರಿ, ಆರಾಮ್ ಕುಂದ್ರಿ ಸಾಹೇಬ್ರ ಕೆಲಸ ಮಾಡ್ತೀವಿ ನಾವೆಲ್ಲರೂ ಅಂದಾಗ ಅವ್ರು ವ್ಯವಸ್ಥಿತವಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ಅವರು ಬಂದದ್ದು ಉದ್ದೇಶಿಷ್ಟೇ, ಇನ್ನೇನೊಂದು ವೆಲ್ನೆಸ್ ಸೆಂಟರ್ಸ್ ಏನ್ ಬರ್ತಾವೆ ಕೇಂದ್ರ ಸರ್ಕಾರದ. ಇವತ್ತು ಸರ್ಕಾರ ನಾನೀಗ ಸುಮಾರು 4-5 ವರ್ಷದಿಂದ ನಾ ಅಡ್ರೆಸ್ ಹೇಳಿರ್ಬೇಕು ಅನಿಸ್ತೈತೆ. ಸೆಂಟ್ರಲ್ ಗೌರ್ಮೆಂಟ್ ಇಸ್ ಥಿಂಕಿಂಗ್ ಆಫ್ ಫ್ಯೂಷನಿಂಗ್ ದ ಫ್ಯೂಷನ್ ಆಫ್ ಆಲ್ ಮೆಡಿಕಲ್ ಸೈನ್ಸಸ್ ಕೂಡಿ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಅಂದ್ರೆ ಉದ್ದೇಶ ಏನಂದ್ರೆ ಎಲ್ಲಾ ರಾಷ್ಟ್ರಗಳೊಳಗ, ಪ್ರತಿಯೊಂದು ರಾಷ್ಟ್ರದೊಳಗ ತಮ್ಮದೇ ಆದಂತ ಒಂದು ಆರೋಗ್ಯ ಶಿಕ್ಷಣ ನೀತಿ ಅನ್ನುವಂಥದ್ದು ಇದೆ. ಅದು ಭಾರತ ದೇಶದಲ್ಲಿಲ್ಲ. ನಾವು ಯುರೋಪಿಯನ್ ಏನೊಂದು ವೈದ್ಯಕೀಯ ಶಿಕ್ಷಣ ನೀತಿ ಇಟ್ಕೊಂಡು ಅಲೋಪತಿ ಹೊಂಟಿವಿ, ಅದು ತಪ್ಪು. ಇವತ್ತು ಚೈನಾಗ ತಮ್ಮದೇ ಆದಂತ ಒಂದು ಶಿಕ್ಷಣ ನೀತಿ ಇದೆ, ಆರೋಗ್ಯ ಶಿಕ್ಷಣ ನೀತಿ. ಜಪಾನ್ ಅವ್ರಿಗೆ ತಮ್ಮದೇ ಆದಂತ ಆರೋಗ್ಯ ಶಿಕ್ಷಣ ನೀತಿ ಇದೆ. ಅಂದ್ರೆ ಅವರು ತಮ್ಮಲ್ಲಿ ಇರ್ತಕ್ಕಂಥ ಟ್ರೆಡಿಷನಲ್ ಏನ್ ಮೆಡಿಸಿನ್ ಕೋರ್ಸ್ ಇದಾವ ಅಥವಾ ಸಿಸ್ಟಮ್ ಇದೆ, ಅದನ್ನ ಮಾಡರ್ನ್ ಜೊತೆಯಲ್ಲಿ ಸೇರಿಸಿ ಅವೆಲ್ಲರೂ ಇಂಟಿಗ್ರೇಟ್ ಮಾಡಿ ಒಂದು ಕೋರ್ಸ್ ಅನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಹಾಗೆ ವಿಚಾರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬಂದಿದ್ದರಿಂದ ಈಗ 4-5 ವರ್ಷದಿಂದ ಹಿಂದಿನ ಸರ್ಕಾರ ಇದ್ದಾಗ ಅಂದ್ರೆ ಇದೇ ಸರ್ಕಾರ ಹಿಂದಿನ ಅವಧಿ ಒಳಗ ಇದು ವಿಚಾರ ಮಾಡಿತ್ತು. ಅದನ್ನ ನಾವು ದಿಲ್ಲಿ ಒಳಗೆ ಹೋದಾಗ ನಮ್ಮ ಜೊತೆಯಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಅದರದ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಆಯುಷ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಬೆಸ್ಟ್ ಆಫ್ ದಿ ಬೆಸ್ಟ್ ಪಾರ್ಟ್, ಅಲೋಪತಿಯಲ್ಲಿ ಇರ್ತಕ್ಕಂಥ ಬೆಸ್ಟ್ ಆಫ್ ದಿ ಬೆಸ್ಟ್ ಪಾರ್ಟ್ ಸೇರಿಸಿ ಇಂಟಿಗ್ರೇಷನ್ ಮಾಡಿ ಒಂದು ಇಂಟಿಗ್ರೇಟೆಡ್ ಮೆಡಿಕಲ್ ಕೋರ್ಸ್ ಮಾಡುವಂತ ದೃಷ್ಟಿಯಿಂದ ಇವತ್ತು ಜಿಪ್ಮರ್ದಲ್ಲಿ ಆರಂಭ ಮಾಡಿ ಪಾಂಡಿಚೇರಿ ಜಿಪ್ಮರ್ದಲ್ಲಿ ಆ ಕೋರ್ಸ್ ಈ ಶೈಕ್ಷಣಿಕ ವರ್ಷದಿಂದ ಆರಂಭ ಆಗ್ತಾ ಇದೆ. ಅದ್ರ ಸಲುವಾಗಿ ಆಲ್ರೆಡಿ ಎಷ್ಟು ಮಂದಿ ಅಬ್ಜೆಕ್ಷನ್ ಮಾಡಕತ್ತರು, ಏನೇನು ಅದು ಸರ್ಕಾರ ಮಟ್ಟದಲ್ಲಿ, ಕೋರ್ಟ್ ಮಟ್ಟದಲ್ಲಿ, ಕಾನೂನು ಮಟ್ಟದಲ್ಲಿ ಹೋರಾಟ ನಡೆದಿಲ್ಲ. ಬಹುಶಃ ತಮ್ಗೆ ಕೆಲವು ದಿನದೊಳಗೆ ಗೊತ್ತಾಗ್ತದೆ, ಕೆಲವೊಂದು ಗೊತ್ತಾಗಿರ್ಬಹುದು. ಅವನ್ನೆಲ್ಲರೂ ಮೆಟ್ಟಿ ನಿಂತಿರ್ಬೇಕಾದ್ರೆ ನಾವು ಮೊದಲ ಒಕ್ಕಟ್ಟಾಗಿರ್ತೀವಿ. ನಾವು ಬಂದವರಿಗೆ ಉತ್ತರ ಕೊಡಲು ಆದ್ರೂ ನಮ್ಮ ವೈದ್ಯರ ಬಗ್ಗೆ ಕೆಲವೊಬ್ಬ ವೈದ್ಯರ ಬಗ್ಗೆ ನಾನು ವಿಚಾರ ವ್ಯಕ್ತ ಮಾಡ್ತೀನಿ. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ, ಶಿಸ್ತು ಇರಂಗಿಲ್ಲ.
ಮತ್ತೆ ನೀವು ಸಲಹೆ ಬಡ ಬಡ್ಪೂರತ್ತೆ ಅಡ್ಡಾಡಿ ಏನು ಒಂದು ಪ್ಯಾಟ್ಯಾಗ ಅಡ್ಡಾಡಿ ಎದಕ್ ಬಂದಿರಿ ಅಲ್ಲಿ ಯಾವಾಗ ಯುವರ್ ಕಾನ್ಫಿಡೆನ್ಸ್ ಇಟ್ ಈಸ್ ಯುವರ್ ಸಬ್ಜೆಕ್ಟ್ ಅಂಡ್ ನೀವು ರಸ್ತಾದಾಗ ಇದ್ರಿ ಈಗ ನಿಮ್ಮನ್ನ ಒಳಗ್ ಕುದಿಸ್ಬೇಕಂತ ಪ್ರಯತ್ನ ಮಾಡಿ ನಾವು ಮಾಡಾಕಿದ್ದಾಗ ನೀವ ಇರ್ಲಿಲ್ಲ ಅಂದ್ರೆ ಹೆಂಗದ ಅದಕ್ಕೇನು ಅರ್ಥ ಐತೆ ಬೇರೆ ಟೈಮ್ ಇಲ್ಲ ಹೋಗಕ್ಕ ಎಷ್ಟು ಬದಿಗೆಟ್ಟಾಗಿ ಮಾಡೋದು ಸರಿಯಲ್ಲ ಬದಿಗೆಟ್ಟೋ ಬರ್ಗೆಟ್ಟೋ ಎದಕ್ಕದ ಕಾನೂನು ಪ್ರಕಾರ ಕರೆಕ್ಟ್ ಇರ್ಬೇಕು ಕಾನೂನು ಪ್ರಕಾರ ಕರೆಕ್ಟ್ ಇರಕ್ಕೆ ಸಾಧ್ಯ ಎಲ್ಲಿ ಇರ್ಬೇಕಂದ್ರ ಪ್ರೈಮರಿ ಹೆಲ್ತ್ ಕೇರ್ ಒಳಗೆ ಕೆಲವೊಂದು ಮಾಡರ್ನ್ ಮೆಡಿಸಿನ್ ಯೂಸ್ ಮಾಡಕ ಪರವಾನಗಿ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಎಲ್ಲದರ ಪ್ರಕಾರ ಕಾನೂನು ಪ್ರಕಾರ ಇರಾಕ ಸಾಧ್ಯ KPN ಒಳಗೆ ರಿಜಿಸ್ಟ್ರೇಷನ್ ಆಗ್ತೈತಿ KFB ಬೋರ್ಡ್ ರಿಜಿಸ್ಟ್ರೇಷನ್ ಆಗ್ತೈತಿ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಆಗ್ತೈತಿ ಎಲ್ಲದರಗೂ ಕಾನೂನು ಪ್ರಕಾರ ರಕ್ಷಣೆ ಇದೆ ಎಲ್ಲಿ ನಮಗೆ ಹೆಚ್ಚಿರುವುದು ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸಮ್ ಮೆಡಿಸಿನ್ಸ್ ಕೆನಾಟ್ ಬಿ ಯೂಸ್ ಅನ್ನೋದು ಕಾನೂನು ಬಾಹಿರ ಅನ್ನುವಂಥದ್ದು ಇದೆ ಅದೊಂದು ಬಿಟ್ರೆ ಯಾರೇ ಯಾವುದೂ ತೊಂದರೆ ನಿಮಗಿಲ್ಲ ನೀವು ಧೈರ್ಯದಿಂದ ಇರ್ಬೋದು ಅಥವಾ ನಿಮಗೇನೋ ತೊಂದರೆ ಆಗ್ತದೆ ನಾವಿದ್ದೀವಲ್ಲ ನಮಗೆ ಹೇಳ್ಬೇಕು ಯಾರು ಆರ್ಗನೈಸ್ ಇರ್ತಾರ ಅವ್ರು ಹೋಗ್ಬೇಕು ಸರ್ ಹಿಂಗ ಹಿಂಗ್ ಮಾಡಿ ಏನಿಲ್ಲ ಆ ರೀತಿ ಬೇರೆ ಮಾಡೋದ್ರಿಂದ ನಾಳೆ ಬಹಳ ಸಮಸ್ಯೆ ಆಗ್ತದೆ ಹಂಗ ಆಗ್ಬಾರ್ದು ಇನ್ನು ಮುಂದ್ಬರೋ ದಿನಗಳೊಳಗ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ವಾಕಾಥಾನ ಮಾಡುವಂತದ್ದು ಒಂದು ಉದ್ದೇಶ ಮಾಡಿದೆ ವಾಕಾಥಾನ ಅಂದ್ರೆ ಅಷ್ಟರೊಳಗೆ ನಮ್ಮ ಕೆಲವೊಂದು ಪ್ರಪೋಸಲ್ಸ್ಗಳು ವೆಲ್ನೆಸ್ ಸೆಂಟರ್ಸ್ಗಳ ಬಗ್ಗೆ ಪ್ರಪೋಸಲ್ಸ್ ಟೈಪ್ ವಿತ್ ಮೆನಿ ಸಕ್ಸಸ್ಫುಲ್ ಪ್ರಾಕ್ಟೀಷನರ್ಸ್ ಎಲ್ಲ ವ್ಯವಸ್ಥೆ ಇದು ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಶಿವಪುತ್ರ ಪಾಲ್ರೆಡ್ಡು ಕ್ಷಾರಸೂತ್ರ ಮಾಡ್ತಾರೆ ಹಾಗೆ ಹಲವಾರು ವೈದ್ಯರು ಕ್ಷಾರಸೂತ್ರ ಮಾಡೋದು ಆಮೇಲೆ ಪಂಚಕರ್ಮದೊಳಗ ನಮ್ಮಲ್ಲಿ ಸ್ಪೆಷಲಿಸ್ಟ್ಗಳು ಇದ್ದಾರೆ ಇನ್ನೂ ಕೆಲವೊಂದು ಸ್ತ್ರೀ ರೋಗ ಮತ್ತು ಬಾಲ ರೋಗದ ಬಗ್ಗೆ ನಮ್ಮ ಸಿಸ್ಟಮ್ ಇರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಮ್ಮ ಲೇಡಿ ಡಾಕ್ಟರ್ಸ್ ಇದ್ದಾರೆ ಇವ್ರದೆಲ್ಲ ನಾವು ಟೈಪ್ ನಾವು ಮಾಡಿಕೊಂಡು ಅದರ ರಿಎಂಬರ್ಸ್ಮೆಂಟ್ ಆಗ್ಬೇಕು ಸರ್ಕಾರದಿಂದ ಇರ್ಬೋದು ಅಥವಾ ನಮ್ಮ ಇನ್ಶೂರೆನ್ಸ್ ಕಂಪನಿಯಿಂದ ಇರ್ಬೋದು ಇನ್ನೂ ಹಲವಾರು ಕಾರ್ಪೊರೇಟ್ ಬಾಡಿಗಳಿಂದ ಇರ್ಬೋದು ಬರುವಂತ ದೃಷ್ಟಿಯಿಂದ ನಾವು ಅವ್ರಿಗೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಆ ಒಂದು ಸಂಸ್ಥೆಗಳಿಗೆ ICTV ಮುಖಾಂತರ ಅವ್ರಿಗೆ ಕೊಟ್ಟು ಅವ್ರ ಕಾಂಟ್ಯಾಕ್ಟ್ ಮಾಡುವಂತ ಅವ್ರ ಎಂಪ್ಲಾಯ್ಸ್ ಬಂದ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಆ ಎಂಪ್ಲಾಯ್ಸ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಸ್ಟ್ಯಾಂಡರ್ಡ್ ಇರ್ತದೆ ಏನ್ ಸ್ಟ್ಯಾಂಡರ್ಡ್ ಇರ್ತದೆ ಆ ಸ್ಟ್ಯಾಂಡರ್ಡ್ ಅನ್ನು ನಾವು ಮೇಂಟೈನ್ ಮಾಡುವಂತ ಆಸ್ಪತ್ರೆಗಳಿಗೆ ಆ ರೀತಿ ಕ್ಲೈಂಟ್ಸ್ ಬರ್ತಾರೆ ಅನ್ನೋದು ಕೆಲವೊಂದು ವಿಚಾರಗಳು ಮಾಡ್ಕೊಂಡು ಪ್ಲಾನ್ಸ್ ಮಾಡಾಕಿದ್ದಾರೆ ಅದಕ್ಕೆ ವಾಕಾಥಾನದ ಮುಖಾಂತರ ನಾವು ಜನರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಮುಖಾಂತರ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಯುಷ್ ವೈದ್ಯರು ಸಶಕ್ತರಿದ್ದಾರೆ ಇಂಥ ರೋಗಗಳ ಬಗ್ಗೆ ನಿವಾರಣೆ ಅಥವಾ ಉಪಾಯ ಅಥವಾ ಒಂದು ಔಷಧಿ ನಮ್ಮ ಆಯುಷ್ ಸಿಸ್ಟಮ್ ನಲ್ಲಿ ಇದೆ ಅನ್ನುವಂತ ಮನವರಿಕೆ ಮಾಡಿಕೊಡುವಂತ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಯುಷ್ ಇಲಾಖೆ ನಮ್ಮ AFI ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆ ಮಾಡಿಸುವ ಮುಖಾಂತರ ಹಲವಾರು ರಾಜಕೀಯ ಮುಖಂಡ ನಮಗೆ ಪಕ್ಷ ಇಲ್ಲ ಎಲ್ಲ ಪಕ್ಷದವರು ನಮ್ಮವರೇ ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷ ಪಂಗಡ ಇಲ್ಲ ಎಲ್ಲರೂ ನಮ್ಮವರ ಅಷ್ಟು ಸೇರಿಕೊಂಡು ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋದ್ರಿಂದ ಇವತ್ತು ಅವ್ರು ಬಂದಿದ್ದಾರೆ ಅದನ್ನ ಕೆಲವೇ ದಿನಗಳೊಳಗ ನಾವು ಪ್ರಕಟ ಮಾಡ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಈಗ ಸುತ್ತಮುತ್ತನೇ 3 ನಮ್ಮ ಆಯುರ್ವೇದ ಕಾಲೇಜ್ ಇದಾವ ಆಮೇಲೆ ಜಮಖಂಡಿನಲ್ಲಿದೆ ಹೆರದಾಳಲ್ಲಿ 2 ಇದಾವೆ 3 ಇಲ್ಲಿ 6 ಬದಾಮಿಯಲ್ಲಿ 2 ಬದಾಮಿಯಲ್ಲಿ 6 8 6 9 ಈ ಕೆಲವು 10 12 ಕಾಲೇಜುಗಳು ಅದಾವ ಅದ್ರೊಳಗೆ ಎಲ್ಲರೂ ಸೇರಿಸಿ ಒಂದು ಬೃಹತ್ವಾದಂತ ಒಂದು ಕಾರ್ಯಕ್ರಮ ಮಾಡುವುದರ ಮುಖಾಂತರ ನಾವು ರಾಜ್ಯಕ್ಕೆ ಜನರಿಗೆ ಆಯುಷ್ಯದ ಒಂದು ಶಕ್ತಿಯನ್ನ ತೋರ್ಸೋಣ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರ ಪರವಾಗಿ ಹರೀಶ್ ಅವರಿಗೆ ನಂತರ ಸಲ್ಲಿಸಿ ನಾವೆಲ್ಲರೂ ಬಂದ್ರೆ ಬಹಳ ಖುಷಿ ಆಯ್ತು ಒಳ್ಳೆ ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ ನಿಮ್ ಈವ್ನಿಂಗ್ ಹೋಗ್ಬಿಟ್ಟು ತಾವು ಹೋಗುವಂತ ವ್ಯವಸ್ಥೆ ಮಾಡಿದ್ವಿ ಅಂತ ಅದ್ರ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಲ್ಲಿಸಿ ಎರಡು ಮಾತು ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ.
ವೈದ್ಯ ದಂಪತಿಗಳಿಗೆ ನಮ್ಮ ಜಿಲ್ಲಾ ಸನ್ಮಾನಿಸಲು ಹೆಮ್ಮೆ ಅನಿಸುತ್ತದೆ ಹಾಗೂ ನಮಗೆ ಸಂತೋಷವಾಗುತ್ತದೆ. ಎಲ್ಲರೂ ಚಪ್ಪಾಳೆಯ ವೇದಿಕೆಯ ಮೇಲೆ ಹಾಜರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಹಾಜರಾಗಿರುವ ಎಲ್ಲ ನನ್ನ ವೈದ್ಯ ಮಿತ್ರರಿಗೆ ನಮಸ್ಕಾರಗಳು ಹೇಳ್ತಾ, ಬೆಂಗಳೂರಲ್ಲಿ ನಾವು ಸರ್ ಹೇಳಿದ ಹಾಗೆ ಆಯುಷ್ ಟಿವಿ ವತಿಯಿಂದ ಏರ್ಪಡಿಸಿದಂತ ನಾವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ವಿ. ಅಲ್ಲಿರುವಂತ ಎಲ್ಲಾ ಫ್ಯಾಕ್ಟ್ ಅನ್ನ ಅವ್ರು ಹೇಳಿದ್ದು ಅದು 100% ಇತ್ತು. ನಾವು ಕೂಡ 2 ದಿನ ಅಲ್ಲಿ ಇದ್ವಿ, ಅದನ್ನ ನೋಡಿದ್ವಿ, ಅದನ್ನ ಎಂಜಾಯ್ ಮಾಡಿದ್ವಿ ಕೂಡ. ಆಮೇಲೆ ಅವ್ರು ಏನ್ ಆಯುಷ್ ಟಿವಿ ಅವ್ರು ನಮಗ ಆಯುಷ್ ಡಾಕ್ಟರ್ಸ್ ಅಸ್ತಿತ್ವವನ್ನ ಒಂದು ನಮಗ ಇಷ್ಟು ದಿವಸ ಆದ್ಮೇಲೆ ನಾವು ಅಸ್ತಿತ್ವನಲ್ಲೇ ನಾವು ಕಂಡ್ಕೊಂಡಿದ್ವಿ. ಅದನ್ನ ಇನ್ನೂ ಸಕ್ಸಸ್ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬೇಕಾಗಿತ್ತು. ಸೊ ಇನ್ನು ಮುಂದೆ ಇನ್ನ ಈ ತರ ಯಾವುದೇ ರೀತಿಯಾದ ಫಂಕ್ಷನ್ಸ್ ಬಂದ್ರೆ ನಾವು ಕೂಡ ಅದನ್ನ ಲೀಡರ್ಶಿಪ್ ತಗೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ ಅಂತ ಈ ಮೂಲಕ ಈ ವೇದಿಕೆ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು AFI ಬಾಗಲಕೋಟೆ ವತಿಯಿಂದ ನಮ್ಮನ್ನು ನೀವು ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವಿಬ್ರು ಏನ್ ಗೆದ್ದು ಬಂದಿದ್ರೆ ನೀವು ಕೂಡ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅದ್ರ ಜೊತೆಗೆ AFI ಪೀಳಿಗೆಯವ್ರಿಗೂ ಕೂಡ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ನಮಗೆ ಗುರುತಿಸೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಹರಿ ಓಂ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮಾಧ್ಯಮದ ಮಿತ್ರರೇ ಹಾಗೂ ನನ್ನ ಸ್ನೇಹಿತರೇ ಹಾಗೂ ಮಹಿಳಾ ವೈದ್ಯಾಧಿಕಾರಿ, ತುಂಬಾ ಖುಷಿ ಅನಿಸ್ತದೆ. ಇವತ್ತು ನಾನು ಮೊದಲಿಗೆ ಹರಿ ಓಂ ಅಂತ ಹೇಳಿ ಪ್ರತಿ ಸಲ ನಾನು ಏನ್ ಹೇಳ್ತೀನಿ ಧನ್ವಂತರಿ ಅಂತ ಹೇಳ್ತಿದ್ದೆ. ಇವತ್ತು ಹರೀಶ್ ಅವರು ಬಂದಿರೋದ್ರಿಂದ ಹರಿ ಓಂ. ಹರಿ ಓಂ ಅಂದ್ರೆ ಏನ್ ಗೊತ್ತಾ? ನಮ್ಮ ಪಾಲಿನ ದೇವರು ಅಂತ. ಹಿಂಗಾದ್ರೆ ನಮ್ಮ ಬಿರಾದರ್ ಸರ್ ಅಂತಾರೆ 8 ದಿವಸ ನೀನು ದೆವ್ವಾಗಿದ್ದೀರಿ. ಇಲ್ಲ ಸರ್, ನೀವು ನಮ್ಮ ಮಡಿ ದೇವರು. ಅಲ್ಲದ ಹರಿಯವರು ಬಂದ್ರೆ ನೋ ವರಿ. ಹರಿಯವರು ಬಂದಾರಂದ್ರೆ ನಮ್ಗೆ ಯಾವುದೇ ವರಿ ಇಲ್ಲ. ಯಾಕಂದ್ರೆ ಬಿರಾದರ್ ಸರ್ ಹೇಳಿದ್ರು 2 ಸಂಘಟನೆ ನಮ್ಗೆ ಏನಂತಂದ್ರೆ ಪದ ಶಕ್ತಿ ಉಂಟು ತುಂಬಿದಂತಾಗಿ. ಅದಕ್ಕಾಗಿ ಮತ್ತೆ ಬಿರಾದರ್ ಸರ್ ಅಂತಾರೆ 8 ದಿವಸ ನೀನು ಏನ್ ತೊಂದರೆ ಆಗಿದ್ದಪ್ಪ ಅಂತ ಹೇಳಿ. ಹರಿಯವರು ಬಂದಾರಂದ್ರೆ ನಾವು ವರಿ ಇಲ್ಲ ಅಂದ್ವಿ. ಆದ್ರೆ ಬಿರಾದರ್ ಸರ್ ಅನ್ಕೋತಾರ ನೀವು ನಿಮ್ಗೇನ್ ತೊಂದರೆ ಮಾಡಿನೇನಪ್ಪ ಅಂತ. ಏನಿಲ್ಲ ಸರ್, ಖಂಡಿತ ನೀವು ಹೆಂಗಪ್ಪ ಅಂದ್ರೆ ಸುದರ್ಶನ ಚಕ್ರ, ಕೃಷ್ಣನ್ ಹೆಂಗೆ ಸುದರ್ಶನ ಚಕ್ರ ಇರ್ತದಲ್ಲ ಹಂಗ ಒಂದು ಏನಾರ ನಮ್ಮ ಹುಡುಗರು ತೊಂದರೆ ಐತೆ ಒಂದು ಫೋನ್ ತಗೊಂಡು ಏನಾರ ಫೋನ್ ಮಾಡ್ಬಿಟ್ರೆ ಸಾಕು, ಎಲ್ಲಾ ಸಮಸ್ಯೆ ಸಾಲ್ವ್ ಅಂತ ಒಂದು ವ್ಯಕ್ತಿತ್ವ ಇರುವಂತ ನಮ್ಮ ಬಿರಾದರ್ ಸರ್ ಇವತ್ತು ಆಯುಷ್ ಟಿವಿಯಲ್ಲಿ ಹರಿ ಸರ್ ಹೇಳಿದ್ರು ನಮ್ಮ ಒಂದು ಸಂಘಟನೆಯ ಒಂದು ಮುಖಂಡರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದ. ಅದಕ್ಕೆ ನಾನು ತುಂಬ ಹುಡುಗರಿಂದ ವಂದನೆಯನ್ನು ತಿಳಿಸ್ತೇನೆ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ.